ಇದು ಮಾಡ್ತಾರೆ ಯಾವುದು ಈ ಬೆಳೆ ಕೀ ಸೀನ್ ಬರ್ತಾರೆ. ಇದು ವಾಯ್ಸ್ ರೆಕಾರ್ಡ್ ಆಗುತ್ತಾ ಇದಕ್ಕೆ? ಹೌದಾ ಹೌದಾ, ಸರಿ ಸರಿ. ಮಹಾತ್ಮ ಗಾಂಧಿಯವರು ತಂದೆಯ 4ನೇ ಹೆಂಡತಿಯ 3ನೇ ಮಗು ಬಾಬಾ ಸಾಹೇಬ್ ಅವರು ಅದರಲ್ಲಿ ಅಂತ ಮಾಡಿರೋ ಕಾನ್ಸ್ಪಿರಸಿ ಅಂತ ಅನ್ಸಲ್ವ ನಿಮ್ಗೆ? ಸರಿ, ಮಹಾತ್ಮ ಗಾಂಧಿಯವರು ಅವರ ತಂದೆಯ 4ನೇ ಹೆಂಡತಿಯ 3ನೇ ಮಗು ಆಗಿದ್ರು. ಬಾಬಾ ಸಾಹೇಬ್ ಅವರು 14ನೇ ಮಗು ಆಗಿದ್ರು. ಶ್ರೀಕೃಷ್ಣನ 8ನೇ ಮಗು ಆಗಿದ್ನಲ್ಲ. ಇನ್ನೊಂದು ಬ್ಯಾಚ್ ಮಾಡೋಣ. ಬಟ್ ಇವ್ರಿಗೆ ಸರ್ ನಿಮ್ಗೆ ಇದೇನಾ ಅಥವಾ ಬೇರೆನಾ? ಅಲ್ಲ ಇದೆ. ಶ್ರೀಕೃಷ್ಣನ 8ನೇ ಮಗು ಆಗಿದ್ನಲ್ಲ. ಅಂದ್ಮೇಲೆ ಪಾಪ್ಯುಲೇಷನ್ ಕಂಟ್ರೋಲ್ ಅನ್ನೋದು ಈ ದೇಶದಲ್ಲಿ ಮತ್ತೆ ಮಹಾಪುರುಷರು ಹುಟ್ಟದೇ ಇರ್ಲಿ ಅಂತ ಮಾಡಿ ಕೇಳಿ ನೋಡೋದಾದ್ರೆ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಬೇರೆ ಬೇರೆ ರಾಜ್ಯಗಳು ಹೆಚ್ಚು ತೆರಿಗೆನ ಕಟ್ತಾರೆ. ಆದ್ರೆ ಆ ತೆರಿಗೆಯ ಹೆಚ್ಚು ಭಾಗ ಉತ್ತರ ಭಾರತಕ್ಕೆ ಹೋಗುತ್ತೆ. ರೆಡಿ? ಎಲ್ಲಿಂದ ಅದು? ಸ್ಟಾರ್ಟಿಂಗ್ ಬೇಕಲ್ಲ ಯೂಟ್ಯೂಬ್ ಅವ್ರಿಗೆ ಅಷ್ಟೇನ, ಬೇರೆ ಯಾರು ಇಲ್ವಾ ಆಚೆ? ಆಚೆ ಬ್ಯಾಚ್ ಬಂದಿಲ್ಲ ಇನ್ನು. ಟೇಕ್. ಹೌದಾ ಹೌದಾ, ಸರಿ ಸರಿ. ಮಹಾತ್ಮ ಗಾಂಧಿಯವರು ಅವರ ತಂದೆಯ 4ನೇ ಹೆಂಡತಿಯ 3ನೇ ಮಗು ಆಗಿದ್ರು. ಬಾಬಾ ಸಾಹೇಬ್ ಅವರು 14ನೇ ಮಗು ಆಗಿದ್ರು. ಎಲ್ಲ ಮೀಡಿಯಾ ಬಾಂಧವರಿಗೆ, ಕನ್ನಡ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಇಡೀ ತಂಡದಿಂದ, ರಾಮರಸ ತಂಡದಿಂದ ಹೊಸ ವರ್ಷದ ಶುಭಾಶಯಗಳು. ಮತ್ತೆ ಹೊಸ ವರ್ಷ ಒಂದು ಒಳ್ಳೆ ನೋಟಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂದು 2ನೇ ತಾರೀಕಿಂದನೇ ಡಬ್ಬಿಂಗ್ ಇಟ್ಕೊಂಡಿದ್ದೀವಿ. ಸೊ ಇಟ್ ಈಸ್ ಗೋಯಿಂಗ್ ಔಟ್ ರಿಯಲಿ ವೆಲ್. ಇನ್ನು ಮಿಕ್ಕಿದ್ದು ಸರ್ ಹೇಳ್ತಾರೆ. ಹೊಸ ವರ್ಷದ ನಲ್ವರೈಕೆಗಳು. ನಮ್ಮ ಸಿನಿಮಾ ರಾಮರಸ ಕಳೆದ ವರ್ಷ ಸತತವಾಗಿ ಶೂಟಿಂಗ್ ಎಲ್ಲ ಮುಗಿಸಿ ಜಸ್ಟ್ ಒಂದು ಹಾಡು ಬ್ಯಾಲೆನ್ಸ್ ಇದೆ. ಒಂದು ಹಾಡು ಬಿಟ್ಟರೆ ನಮ್ಮದು ಸಿನಿಮಾ ಕಂಪ್ಲೀಟ್ ಆಗಿದೆ, ಅಂದರೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಅದರ ಪೋಸ್ಟ್ ಪ್ರೊಡಕ್ಷನ್ ಏನಿದೆ ಅದರ ಕೆಲಸಗಳು ಇದಾಗಿದೆ. ಈಗ ಒಂದು ಹಂತದ ಎಡಿಟಿಂಗ್ ಮುಗಿಸಿ ಡಬ್ಬಿಂಗ್ ಮಾಡ್ತಾ ಇದ್ವಿ. ಡಬ್ಬಿಂಗ್ ಆದಮೇಲೆ ಫೈನಲ್ ಟ್ರಿಮ್. ಆಮೇಲೆ ನಮ್ಮದು ತುಂಬ CG ವರ್ಕ್ ಇದೆ, ಗ್ರಾಫಿಕ್ಸ್ ತುಂಬ ಇರೋದರಿಂದ ಅದು ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳಿದೆ. ಬಟ್ ಈಗ ಹೊಸ ವರ್ಷಕ್ಕೆ ನಮ್ಮ ಕಡೆಯಿಂದ ಕನ್ನಡ ಜನತೆನೇ ಮತ್ತು ನಮ್ಮೆಲ್ಲ ಮೀಡಿಯಾ ಬಂದವರಿಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಮತ್ತು ನಿಮ್ಮ ಹಾರೈಕೆಯನ್ನು ಬೇಡ್ತಾ, ಈ ವರ್ಷ ನಮ್ಮ ಸಿನಿಮಾ ತೆರೆ ಕಾಣ್ತಾ ಇದೆ, ಅದಕ್ಕೋಸ್ಕರ ನಿಮ್ಮ ಹಾರೈಕೆ ಇರಲಿ ಅನ್ನೋದಕ್ಕೆ ಒಂದು ಪೂರ್ವಭಾವಿಯಾಗಿ ನಾವು ಈ ಒಂದು ಸಣ್ಣ ಸಭೆಯನ್ನು ಕರೆದ್ವಿ. ನೀವೆಲ್ಲ ಬಂದ್ರಿ, ತುಂಬ ಥ್ಯಾಂಕ್ಸ್. ನಮ್ಮ ಸಿನಿಮಾ ಒಂದು ಬೇರೆಯದೇ ಆದ ಒಂದು ಹಂತವನ್ನು ತಲುಪಿದೆ. ಅಂದರೆ ನಾವು ಶುರು ಮಾಡಬೇಕಾದ್ರೆ ಏನೊಂದು ಸಣ್ಣ ಸಿನಿಮಾ ಅಂತ ಅಂದ್ಕೊಂಡಿದ್ವಿ, ಅದು ಇವತ್ತು ಒಂದು ದೊಡ್ಡ ಮಟ್ಟದ ತುಂಬ ಕಾನ್ಸೆಪ್ಟ್ ಓರಿಯೆಂಟೆಡ್ ಆ್ಯಂಡ್ ಬಜೆಟ್ ಓರಿಯೆಂಟೆಡ್ ಸಿನಿಮಾ ಆಗಿ ಮೂಡಿ ಬಂದಿದೆ. ನಮ್ಮೆಲ್ರಿಗೂ ತುಂಬ ಹೆಮ್ಮೆ ಭಯ ಎರಡೂ ಇದೆ ಹೇಗಾಗುತ್ತೆ ಅನ್ನೋ ರೀತಿಯಲ್ಲಿ. ಈಗಾಗಲೇ ನೀವು ಸರ್ ಅವರ ಒಂದು ಝಲಕ್ ನೋಡಿದ್ರಿ, ಅವರ ಅಭಿನಯದ ಒಂದು ಝಲಕ್ನ, ಸುದೀರ್ಘವಾದ ಒಂದು ಡೈಲಾಗ್ನ ಸಿಂಗಲ್ ಶಾಟಲ್ಲಿ ಅವರು ತೆಗೆದುಕೊಂಡಿರೋದೆಲ್ಲ. ಸೊ ಅಲ್ಲಿಗೆ ಕಾರ್ತಿಕ್ ಅವರ ಬಗ್ಗೆ ಹಿಂದೆ ಒಂದು ಆಟದ ಬಿಗ್ ಬಾಸಿನ ಹಿನ್ನೆಲೆಯಲ್ಲಿ ನೀವು ನೋಡಿದ್ರಿ. ಡೊಳ್ಳಿನ ಇದರಲ್ಲೂ ತುಂಬ ಆರ್ಟಿಸ್ಟಿಕ್ ಆಗ ಒಂದು ಅಭಿನಯವನ್ನು ನೋಡಿದ್ರು. ಇದರಲ್ಲಿ ಒಬ್ಬ ಕಮರ್ಷಿಯಲ್ ಹೀರೋಯಿನ ಒಂದು ಗತ್ತು ಗೈರತ್ತಿನಲ್ಲಿ ಅವರು ಮೂಡ್ ಬರ್ತಾ ಇದ್ರು. ಅದರ ಒಂದು ಸಣ್ಣ ಝಲಕ್ ಮೊದಲು ಮೀಡಿಯಾದವ್ರ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ಕರೆದ್ವಿ. ಮುಂದಿನದಾಗಿ ನಮ್ಮ ನಿರ್ಮಾಪಕರು ಏನು ನಿರ್ಧಾರ ತಗೊಂಡಿದ್ದಾರೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು ಮಾಧ್ಯಮದವರಿಗೂ ಮತ್ತು ನಿಮ್ಮ ಮೂಲಕ ರಾಮರಸ ತಂಡದಿಂದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಹೊಸ ವರ್ಷದ ಶುಭಾಶಯಗಳು. ರಾಮರಸ ಡಬ್ಬಿಂಗ್ ಕಾರ್ಯಗಳು ಶುರು ಮಾಡಿದ್ದೀವಿ. ಕಾರ್ತಿಕ್ ಅವರು ಇವತ್ತಿಂದ ಜಾಯ್ನ್ ಆಗಿದ್ದಾರೆ ಡಬ್ಬಿಂಗಿಗೆ. ಡಬ್ಬಿಂಗ್ ಮುಗಿತಾ ಬಂದಿದೆ. ಶೂಟಿಂಗು ಡೈರೆಕ್ಟರ್ ಹೇಳಿರೋ ಪ್ರಕಾರ ಟಾಕಿ ಪೋರ್ಷನ್ಸ್ ಎಲ್ಲ ಮುಗಿದಿದೆ, ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ. ಈ ಹಂತದಲ್ಲಿ ಏನಂದರೆ ಬಿಗಿನಿಂಗಿಂದ ನಾವು ಪ್ರತಿ ಹಂತದಲ್ಲೂ ನಿಮ್ಮ ಮೂಲಕ ಜನರಿಗೆ ತಲುಪಿಸ್ತಾ ಬಂದಿದ್ದೀವಿ ರಾಮರಸ. ಪ್ರತಿ ಹಂತದಲ್ಲೂ ಹೇಳೋ ಥರ ಇವಾಗ ಏನಂದರೆ ರಾಮರಸ ಮೊದಲು ನಾವು ಮತ್ತು ಗಿರಿರಾಜ್ ಸರ್ ಸೇರಿಕೊಂಡಾಗ ಒಂದು ಕಮರ್ಷಿಯಲ್ ಜೊತೆಗೆ ಒಂದು ಕಂಟೆಂಟ್ ಇರೋ ಸಿನಿಮಾನ ಮಾಡಬೇಕು ಅಂತ ಶುರು ಮಾಡಿದ್ವಿ. ಅದು ಹೋಗ್ತಾ ಹೋಗ್ತಾ ಕಂಟೆಂಟು ಅದ್ರ ಜೊತೆಗೆ ಬಜೆಟ್ಟು ತುಂಬ ಮೀರಿ ಹೋಗ್ತಾ ಇದೆ. ಕಾರ್ತಿಕ್ ಅವ್ರ ಜೊತೆಗೆ ತುಂಬ ಜನ, ತುಂಬ ದೊಡ್ಡ ದೊಡ್ಡ ನಟರು, ಕಲಾವಿದರು ಎಲ್ಲ ಭಾಗದಿಂದ, ಸೌತಿಂದ, ನಾರ್ತಿಂದ, ಪ್ರತಿಯೊಂದು ಭಾಗದಿಂದನೂ ತುಂಬ ದೊಡ್ಡ ಒಂದು ಸ್ಟಾರ್ ಕಾಸ್ಟ್ ಆಗಿದೆ ಪಿಕ್ಚರ್ಗೆ. ಅವ್ರದ್ದು ಎಲ್ಲರದ್ದು ಶೂಟು ಮಾಡಿದ್ವಿ. ಅತಿ ಶೀಘ್ರದಲ್ಲೇ ಒಬ್ಬೊಬ್ಬ ಸ್ಟಾರ್ ನಟರು ಮತ್ತು ನಟಿಯರ ಅಪ್ಡೇಟ್ನ ನಾವು ಕೊಡ್ತಾ ಹೋಗ್ತೀವಿ. ಬರೀ ಆನ್ ಸ್ಕ್ರೀನಿಗೆ ತುಂಬ ದೊಡ್ಡದಾದಂಥ ಬಜೆಟ್ಟು ಈ ಸಿನಿಮಾದಲ್ಲಿ ಖರ್ಚಾಗಿದೆ. ಮತ್ತು ಗಿರಿರಾಜ್ ಅವರು ಬರೆದಿರುವಂಥ ಕತೆ ಅದು ನೀಡ್ ಅಂತ ಅನಿಸ್ತಾ ಇತ್ತು ಪ್ರತಿ ಹಂತದಲ್ಲೂ. ಸೊ ಇನ್ನೊಂದು ವಿಷಯ ಏನಂತಂದ್ರೆ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಏನಂದ್ರೆ ಡಬ್ಬಿಂಗ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಆಕ್ಟ್ ಮಾಡುವಾಗ ಒಂದು ಒಳ್ಳೆ ಎನರ್ಜಿ ಕ್ಯಾರಿ ಮಾಡಿ ಅಲ್ಲಿ ಮಾಡಿರ್ತೀವಿ. ಬಟ್ ಅದೇ ಎನರ್ಜಿ ಇಟ್ಕೊಂಡು ಡಬ್ಬಿಂಗ್ ಮಾಡೋವಂಥದ್ದು ತುಂಬ ಕಷ್ಟದ ಕೆಲಸ.
ಅದನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಎಡಿಟರ್ ಸರ್ ಆ್ಯಂಡ್ ಗಿರಿ ಸರ್. ಸೊ ಇನ್ನೊಂದು ನನ್ನ ಗುರು ಸರ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂತಂದರೆ ಕಮರ್ಷಿಯಲಿ ಒಂದು ಹೀರೋ ಆಗಿ ನನಗೆ ರೀಇಂಟ್ರೊಡ್ಯೂಸ್ ಆಗೋದಕ್ಕೆ ಇದೊಂದು ಉತ್ತಮವಾದ ಅವಕಾಶ. ಅಂದರೆ ಅವರು ಧೈರ್ಯ ಮಾಡಿ ನನ್ನ ಮೇಲೆ ಇಲ್ಲ ನೀವು ಮಾಡಿ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಇನಿಷಿಯಲಿ ಏನು ಪ್ಲ್ಯಾನ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾಗೆ ಅವರು ಫೀಡ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಗುರು ಸರ್ಗೆ. ಆ್ಯಂಡ್ ಈ ಒಂದು ಪ್ರತಿ ಒಂದು ಹಂತದಲ್ಲೂ ಈ ರೀತಿ ಒಂದು ಮೀಡಿಯಾ ಮುಂದೆ ಬಂದು ಮಾತಾಡ್ತಿರೋ ಉದ್ದೇಶ ಏನಂತಂದರೆ ನಾವು ಮಾಡ್ತಿರೋ ಒಂದು ಸಿನಿಮಾ ವಿಷಯ ಹೆಚ್ಚು ಜನಗಳಿಗೆ ರೀಚ್ ಆಗಬೇಕು ಅನ್ನೋದು. ಸೊ ಮಾಧ್ಯಮ ಮಿತ್ರರಿಗೆ ಒಂದು ಕಳಕಳಿಯ ಮನವಿ ಏನಂತಂದರೆ ಪ್ಲೀಸ್ ಆದಷ್ಟು ಹೆಚ್ಚು ಜನರಿಗೆ ರೀಚ್ ಮಾಡುವಂಥ, ನಿಮ್ಮ ಮೂಲಕ ರೀಚ್ ಆಗುವಂಥ ಒಂದು ಅವಕಾಶ ನಮ್ಗೆ ಮಾಡಿಕೊಡಿ. ರಾಮರಸ ಬಹಳ ಬೇಗ ಸಿನಿಮಾದ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಕೊಡ್ತೀವಿ. ನನಗೆ ಹಿರಿಯ ಕಲಾವಿದರ ಜೊತೆ ಕೆಲಸ ಮಾಡಿದ್ದ ಹೆಮ್ಮೆ ಇದೆ ಈ ಸಿನಿಮಾದಲ್ಲಿ. ಅದನ್ನ ಈಗಲೇ ಹೇಳೋ ಹಾಗಿಲ್ಲ. ಇನ್ನು ಸುಮಾರಷ್ಟು ಮಾತಾಡೋದಿದೆ. ಸದ್ಯಕ್ಕೆ ಡಬ್ಬಿಂಗ್ ಬಗ್ಗೆ ಮಾತ್ರ ಹೇಳ್ಬೋದು. ಸೊ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ, ಇನ್ನು ಸ್ವಲ್ಪ ದಿನದಲ್ಲಿ ಮುಗಿಯುತ್ತೆ. 100% ಸರ್, ಇಂಪಾರ್ಟೆನ್ಸ್ ಅಂತೂ ಇದ್ದೆ. ಹೀರೋ ಅಂದ್ಮೇಲೆ ಇಂಪಾರ್ಟೆನ್ಸ್ ಕತೆ ನಡೆಯೋದೇ. ಅಲ್ಲ, ಚೇಂಜಸ್ ಅಂತ ಏನು ಆಗಿಲ್ಲ. ಅಂದ್ರೆ ಪಾತ್ರಗಳು ಅದದೇ ಇದೆ, ಆದ್ರೆ ಅದಕ್ಕೆ ದೊಡ್ಡವರನ್ನ ತಂದು ಹಾಕುವಂಥದ್ದು. ಯಾಕಂತಂದ್ರೆ ನಮ್ದು ಅಂದ್ರೆ ಆ ಸಿನಿಮಾಗೆ ಅದ ರಿಕ್ವೈರ್ಮೆಂಟ್ ಬಂತು. ಅಂಡ್ ಕ್ರಿಯೇಟಿವ್ ಡಿಸಿಷನ್ಗಳು ಏನಿದೆ ಅದನ್ನ ಗುರು ಸರ್ ತಗೊಂಡ್ರು. ಅಂಡ್ ಸಿನಿಮಾ ಮೇಲೆ ಅವ್ರಿಗೆ ಕೆಲಸ ಮಾಡ್ತಾ ಮಾಡ್ತಾ ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು, ನಾ ಇದಕ್ಕೆ ಹಾಕಿದ್ರೆ ನಾನು ಡೆಫಿನೆಟ್ಲಿ ಮಾಡ್ಬೋದು ಅಂತ. ಹಂಗಾಗಿ ಆ ರೀತಿ ಇಲ್ಲ, ಏನಂದ್ರೆ ಪ್ರೇಮಲೋಕಗೆ ರವಿಚಂದ್ರನ್ ಸರೇ ಹೀರೋ, ರವಿಚಂದ್ರನ್ ಸರೇ ಪ್ರೇಮಲೋಕ ಹೀರೋ. ಆದ್ರೆ ಅಲ್ಲಿ ಬರೋ ಅಂಬರೀಷ್ ಸರ್ ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಮಿಕ್ದವ್ರೆಲ್ಲರೂ ಆಡ್ ಆನ್, ಆ ಥರ ಒಂದು ಆಡ್ ಆನ್ ಆಗಿರೋ ಅಂತ ಸಿನಿಮಾ. ಜೈಲರಲ್ಲೂ ನೀವು ತಗೊಂಡ್ರೆ ಶಿವಣ್ಣ ಬರೋದು ಒಂದು 3 ಸೀನೇ ಇರ್ಬೋದು, ಆದ್ರೆ ಶಿವಣ್ಣವ್ರು ಬಂದ್ರೆ ಥಿಯೇಟ್ರಲ್ಲಿ ಆ ಮಟ್ಟಿಗೆ ಸೌಂಡ್ ಬರುತ್ತೆ. ಆ ಥರ ಆಡಪ್ ಆಗಿರುವಂಥ ಪಾತ್ರಗಳು. ಆದಷ್ಟು ಬೇಗ ನಾನು ಹೇಳಿಲ್ಲ, ಇಲ್ಲಿ ಸೌತ್ ಇಂದನೂ ಆಡ್ ಆನ್ ಆಗಿದ್ದಾರೆ, ನಾರ್ತ್ ಇಂದನೂ ಆಡ್ ಆನ್ ಆಗಿದ್ದಾರೆ. ಸ್ವಲ್ಪ ಎಲ್ಲಾ ಪ್ರೇಕ್ಷಕರಿಗೂ ಅಂದ್ರೆ ಅಂದ್ರೆ ಇದೇನ್ ಸಿನಿಮಾ ಏನಿದೆಯಲ್ಲ, ಇದು ಒಂದು ಮೈಥಾಲಜಿ ಮಿತ್ ಕತೆ. ಇದು ಅಂದ್ರೆ ಎಲ್ಲಾ ಭಾಷೆಯವರು ನೋಡುವಂಥ ಸಿನಿಮಾ ಆಗಿರೋದ್ರಿಂದ ಪ್ರತಿ ಭಾಷೆಯವರು ಈ ಸಿನಿಮಾನ ನೋಡ್ಲಿ ಅನ್ನೋ ದೃಷ್ಟಿಯಿಂದ ಅಲ್ಲಲ್ಲೇ ಒಂದು ಸ್ವಲ್ಪ ಆ್ಯಡ್ ಆನ್ ಮಾಡಿದ್ದೀವಿ. ಅದೆಲ್ಲ ಆದಷ್ಟು ಬೇಗ ನಾವು ಅಪ್ಡೇಟ್ ಕೊಡ್ತೀವಿ. ಬಹಳ ಯೋಚನೆ ಮಾಡಿ ಮಾತಾಡ್ಬೇಕು, ಯಾಕಂದ್ರೆ ಎಲ್ಲಾದ್ರೂ ಸಿನಿಮಾದ ವಿಷಯ ಹೇಳ್ಗಿಲ್ಬಿಡ್ತೀನ ಅಂತ. ಮಧ್ಯದಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ, ನಂಗೆ ಫೈಟ್ ಮಾಡಿದೆ, ಖುಷಿ ಆಗ್ತದೆ ಅಷ್ಟೇ. ತುಂಬ ಟೆಕ್ನಿಕಲಿ ತುಂಬ ಸೌಂಡ್ ಆಗೋ ಥರ ಸಿನಿಮಾ ಇದೆ. ತುಂಬ ಟೆಕ್ನಿಕಲಿ ಹೊಸ ಎಕ್ವಿಪ್ಮೆಂಟ್ಗಳು ತುಂಬ ಬಳಕೆ ಮಾಡಿದ್ದೀವಿ. ಸಾಂಗ್ ಬಂದ್ಬಿಟ್ಟು ಕೊರಿಯೋಗ್ರಾಫಿ ಮುರಳಿ ಮಾಸ್ಟರ್ ಮಾಡಿದರು. ಆಲ್ರೆಡಿ 3 ಸಾಂಗ್ ಮಾಡಿದ್ವಿ. 3 ಸಾಂಗ್ ಮುರಳಿ ಅವರು ಕೊರಿಯೋಗ್ರಾಫಿ ಮಾಡಿದರು. ಫೈಟ್ಸ್ ಬಂದ್ಬಿಟ್ಟು ಅರ್ಜುನ್ ಮಾಸ್ಟರ್ ಮಾಡಿದ್ದಾರೆ. ತುಂಬ ವಿಶೇಷವಾದ ಎಕ್ವಿಪ್ಮೆಂಟ್ಗಳನ್ನು ಅಂದರೆ ಇವಾಗ ಲೇಟೆಸ್ಟ್ ತುಂಬ ಎಕ್ವಿಪ್ಮೆಂಟ್ಗಳು ಬರುತ್ತೆ. ನಮಗೂ ಡೈರೆಕ್ಟರ್ಸ್ ಆಗಿರ್ಬೋದು, ಇಲ್ಲ ಟೆಕ್ನಿಕಲ್ ಆಗಿ ತಿಳ್ಕೋಬೇಕು, ನಾವು ಹೆಚ್ಚು ಅಪ್ಡೇಟ್ ಆಗಬೇಕು, ಅದನ್ನೆಲ್ಲ ನಮ್ಮ ಕನ್ನಡ ಸಿನಿಮಾದಲ್ಲೂ ಬಳಸಬೇಕು ಅನ್ನೋ ಥರದ್ದು ಎಕ್ವಿಪ್ಮೆಂಟ್ಗಳೆಲ್ಲ ಹೆಚ್ಚು ಬಳಸಿದ್ದೀವಿ. ಅದು ಆ ಟೈಮಲ್ಲಿ ಬಿಡಬೇಕಾದಾಗ ಅದ್ರ ಬಗ್ಗೆ ಹೆಚ್ಚು ಮಾತಾಡಿದ್ರೆ, ಅದನ್ನು ತೋರಿಸ್ಬಿಟ್ಟು ಮಾತಾಡಿದ್ರೆ ಇನ್ನೂ ಅಥೆಂಟಿಕ್ ಆಗಿರುತ್ತೆ ಅನ್ನೋದು ನಮ್ಮ ದೃಷ್ಟಿ. ಆದಷ್ಟು ಬೇಗ ಫಸ್ಟ್ ಸಿಂಗಲ್ ಜೊತೆಗೆ ನಿಮ್ಮ ಹತ್ರ ಬರ್ತೀವಿ. ಅಪ್ಡೇಟ್ನ ಅತಿ ಶೀಘ್ರದಲ್ಲಿ ಕೊಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.